ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಈ ಹಿಂದೆ ಎಲ್ರಿಗೂ ರಾಜೀನಾಮೆ ಕೇಳುವಂತ ಸಿದ್ದರಾಮಯ್ಯನವರು ಇವತ್ತು ನಾ ರಾಜೀನಾಮೆ ಕೊಡಲ್ಲ ಅನ್ನುವಂಥದ್ದು. ನೋಡ್ರಿ, ಮೊದಲನೇ ದಿವಸ ಹೇಳಿದ ಪದೇ ಪದೇ ಹೇಳ್ಬೇಡ. ನಮ್ಮ ಪಕ್ಷ ಏನು ಅದಲ್ಲ ಅದಕ್ಕೆ ನಾ ಬದ್ದದನ, ಪಕ್ಷ ಏನು ನಿರ್ಣಯ ತಗೊಂಡು ನಾ ಬದ್ದದನ. ಅಲ್ಲ, ಈ ವಿಚಾರದಲ್ಲಿ ನೋಡ್ರಿ, ನಾ ಹೇಳಿದ ಮೊದಲನೇ ಯಡಿಯೂರಪ್ಪನ ಕೇಸ್ನಲ್ಲಿ ಅವ್ರು ಏನು ಮಾತಾಡಿದ ಅದನ್ನ ಶಬ್ದ ಪ್ರತಿಯೊಂದು ನೆನಪು ಮಾಡ್ಕೊಂಡು ಡಿಸಿಷನ್ ತೊಗೋದು ಹೇಳಿದ್ರು. ಅವರು ತಿಳ್ಬೇಕಾದ್ರೆ ಒಬ್ಬ ಮಾಸ್ ಲೀಡರ್ ಅದನ, ಅವರು ಭಾಳಷ್ಟು ತೆಗೆ ನೋಡಿದ್ದಾರೆ, ಅವರು ಭಾಳ ಹೋರಾಟ ಮಾಡಿದ್ದಾರೆ. ಅವ್ರಿಗೆ ಏನು ವಜೀರ ಆಗುತ್ತೆ ಈ ಸಂದ ಹೇಳೋದು ತಪ್ಪು. ಅವರು ನಿರ್ಣಯ ತಗೋಬೇಕಂತ, ಒಳ್ಳೆ ನಿರ್ಣಯ ತಗೋದು ನಾವು ಒಂದು ಆಶಿಸ್ತೀವಿ. ಸಿದ್ದರಾಮಯ್ಯ ಅವ್ರನ್ನ ರಾಜಕೀಯವಾಗಿ ಮುಗಿಸೋಕೆ ಅಲ್ಲೇ ಕಾಂಗ್ರೆಸ್ನಲ್ಲೇ ಒಂದು ಟೀಮ್ ಏನೋ ಕೆಲಸ ಮಾಡ್ತಾ ಇದೆ, ಅದೆಲ್ಲ ಗೊತ್ತದ. ಅದೇನು ಓಪನ್ ಸೀಕ್ರೆಟ್ ಇದೆ, ಅದು ಯಾರು ಮಾಡಿದೆ ಎಲ್ಲ ಜಗತ್ತು ಜಾರ. ಪದೇ ಪದೇ ಹೆಸರು ತಗೋಬೇಡ, ಜಗತ್ತು ಜಾರಿದೆ. ಅದು ಅವರು ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷ ಮಾಡಿದಾರೆ, ನಮಗೇನು ಸಂಬಂಧ. ಬಿ ಜೆ ಪಿಗೆ ನಮ್ಮ ವಿರೋಧ ಪಕ್ಷಾಗಿ ನಾವು ಕೆಲಸ ಮಾಡಿದ್ವಿ ಅಷ್ಟೇ. ನಿಮ್ಮ ಬಿಜೆಪಿ ಅವರು ತಗೊಂಡೋದ್ರಿ, ಆದರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ದೀರಿ ಅಂತ ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ವಿ. ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ. ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ತಿಳಿಸಿದ್ದೇವೆ. ಪಕ್ಷ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ, ಎಲ್ಲ ಒಳ್ಳೇದಾಗ್ತದೆ. ಸರ್, ಈಗ ವಿಜಯೇಂದ್ರ ಅವರು ನಿಮ್ಮ ಹೇಳಿಕೆಗೆ ಒಂದು ಇದನ್ನ ಹೇಳಿದ್ರು, ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ, ಎಲ್ಲ ಒಳ್ಳೆಯದು ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಅದೇ ಒಂದೇ ಮಾತು ಹೇಳಿದ್ರೆ ನಾವು, ಅವ್ನು ಜೂನಿಯರ್, ಅವ್ನು ಉತ್ತರ ಕೊಡೋಂಗಿಲ್ಲ. ಥ್ಯಾಂಕ್ ಯು.